In Sangha, we स्वयं सेवक. We are given a job. देश देख रहा है, देश देख रहा है, एक अकेला कितनों को भारी पड़ रहा है. We do whatever Sangha tells us. We don't say I will do this. I want this, I want that. No. ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಜೆಪಿ ಮತ್ತು ಆರ್ಎಸ್ಎಸ್ ನ ನಡುವಿನ ಸಂಬಂಧ ಎಂತದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಬಿರುಕು ಮೂಡಿತ್ತು. ಸಂಘ ಪರಿವಾರವನ್ನ ದೂರವಿಟ್ಟುಕೊಂಡು ಬಿಜೆಪಿ ಚುನಾವಣಾ ಅಖಾಡಕ್ಕೆ ಧುಮುಕಿತ್ತು. ಆದ್ರೆ ನಿರೀಕ್ಷಿತ ಫಲಿತಾಂಶ ಬಂದಿರಲಿಲ್ಲ. ಇದಕ್ಕೆ ಕೋಪಗೊಂಡ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ನೇರವಾಗಿ ಸಮರ ಸಾರಿತ್ತು. ಅಲ್ಲದೆ ಅಹಂಕಾರ ಒಳ್ಳೆಯದಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹೀಗೆ ಇಬ್ಬರ ನಡುವಿನ ವೈರತ್ವ ಪೀಕ್ ಮಟ್ಟಕ್ಕೆ ತಲುಪಿದ ಸಮಯದಲ್ಲಿ ಆರ್ಎಸ್ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಆಘಾತಕಾರಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆ ಬಿಜೆಪಿ ಪಾಳ್ಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. 75 ವರ್ಷಗಳನ್ನ ಮೀರಿದ ನಂತರ ರಾಜಕೀಯ ನಿವೃತ್ತಿ ನೀಡಬೇಕು ಅಂತ ಬಹಿರಂಗ ಸಭೆಯಲ್ಲಿ ಗುಡುಗಿದ್ರು. ಇದು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡ ಮಾತುಗಳೇ ಎಂಬ ಚರ್ಚೆಗಳು ಕೂಡ ಶುರುವಾಗಿದ್ವು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಪ್ಟೆಂಬರ್ 17ರಂದು ಸಂಪೂರ್ಣವಾಗಿ 75 ವರ್ಷಗಳು ತುಂಬಲಿದೆ. ಬಿಜೆಪಿಯಲ್ಲಿ 75 ವರ್ಷಗಳನ್ನ ದಾಟಿದ ನಾಯಕನನ್ನ ಮಾರ್ಗದರ್ಶಕರ ಮಂಡಳಿಗೆ ಕಳುಹಿಸುವಂತಹ ಒಂದು ಅಲಿಖಿತ ನಿಯಮವಿದೆ. ಇದನ್ನೇ ಆಧರಿಸಿ ಮೋಹನ್ ಭಾಗವತ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಮೋದಿ ಅವರನ್ನ ಕೆಳಗಿಳಿಸಲಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೂಡ ನಡೀತಾ ಇತ್ತು. ಆದ್ರೆ ಈಗ ಸ್ವತಃ ಮೋಹನ್ ಭಾಗವತ್ ಅವರೇ ಉಲ್ಟಾ ಹೊಡೆದಿದ್ದಾರೆ. 75 ವರ್ಷಗಳ ನಿಯಮಕ್ಕೆ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಅದಷ್ಟೇ ಅಲ್ಲದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವಿನ ಸಂಬಂಧದ ಬಗ್ಗೆಯೂ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಮೋಹನ್ ಭಾಗವತ್ ಅವರು ಹೇಳಿದ್ದೇನು? ಸಡನ್ ಆಗಿ ಉಲ್ಟಾ ಹೊಡೆದಿದ್ದು ಯಾಕೆ? ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಬಿಜೆಪಿಗೆ ಅಷ್ಟೊಂದು ಅನಿವಾರ್ಯನಾ? ಆ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಮುಂದುವರಿಬೇಕಾ ಅಥವಾ ಬೇಡವಾ, ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೂ ಪ್ರಧಾನಿಯವರೇ ಮುಂದುವರಿಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆಯಾಗ್ಲಿ ಅಥವಾ ಯಾವುದೇ ನಿರ್ಣಾಯಕವನ್ನ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಆರ್ಎಸ್ಎಸ್ ಪಾತ್ರ ನಿರ್ಣಾಯಕವಾಗಿರುತ್ತೆ. ಆ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆಯು ವಿಶೇಷ ಮಹತ್ವವನ್ನು ಪಡೆದುಕೊಂಡಿತ್ತು. ಆದ್ರೆ ಅವರು ಆ ಮಾತನ್ನ ಹೇಳಿ ಸುಮಾರು 3-4 ತಿಂಗಳುಗಳು ಕಳೆದಿವೆ. ಅದಾದ ಬಳಿಕ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳು ಸಂಭವಿಸಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಿನಿ ಯುದ್ಧದಂತಹ ಸಂಘರ್ಷವೊಂದು ನಡೆಯಿತು. ಇದರಲ್ಲಿ ಮೋದಿ ಸಾರಥ್ಯದಲ್ಲಿ ಭಾರತ ಯಶಸ್ಸನ್ನ ಕಂಡಿತ್ತು. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಅಲ್ಲದೆ ಅಮೆರಿಕ ಭಾರತದ ಮೇಲೆ ದುಬಾರಿ ಸುಂಕಗಳನ್ನ ಹೇರ್ತಾ ಇದೆ. ಇದನ್ನ ಮೆಟ್ಟಿ ನಿಲ್ಲಲು ಪ್ರಧಾನಿ ನರೇಂದ್ರ ಮೋದಿ ಅವರ ಚಾಣಾಕ್ಷತನದಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಪ್ರತಿದಿನ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಇದೆಲ್ಲವನ್ನ ಆರ್ಎಸ್ಎಸ್ ಸಹ ಗಮನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಮುಟ್ಟಿದ್ರೆ ಅದು ಬಿಜೆಪಿಗೆ ಕೆಟ್ಟ ಹೆಸರನ್ನ ತರುತ್ತೆ ಮತ್ತು ಆರ್ಎಸ್ಎಸ್ ಗೂ ಕೆಟ್ಟ ಹೆಸರನ್ನ ತರುತ್ತೆ. ಹೀಗಾಗಿ ಪ್ರಬಲವಾಗಿ ನಿಂತಿರುವ ನರೇಂದ್ರ ಮೋದಿ ಅವರನ್ನ ಈಗ ಕೆಳಗಿಳಿಸುವ ಮಾತುಗಳನ್ನ ಆಡಿದ್ರೆ ಜನರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಇದೇ ಕಾರಣಕ್ಕೆ ಆರ್ಎಸ್ಎಸ್ ಉಲ್ಟಾ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೋಹನ್ ಭಾಗವತ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಗೆ ಅಷ್ಟು ಅನಿವಾರ್ಯನಾ? ಮೋದಿ ಅವರು ಇಲ್ಲದಿದ್ರೆ ಬಿಜೆಪಿ ಮಖಾಡೆ ಮಲಗ್ಬಿಡತ್ತಾ? ಈ ಬಗ್ಗೆ ಹೇಳ್ತೀವಿ ಕೇಳಿ. ಒಂದು ವೇಳೆ ಪ್ರಧಾನಿ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ಪರ್ಯಾಯ ನಾಯಕ ಯಾರು? ಸದ್ಯ ವಿಶ್ವದ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ನಾಯಕರಲ್ಲಿ ಮೋದಿ ಅವರು ಬಿಜೆಪಿಗೆ ಅಷ್ಟೊಂದು ಅನಿವಾರ್ಯವಾಗಿದ್ದಾರೆ. ಮೋದಿ ಎಂಬ ಒಂದೇ ಹೆಸರಿನ ಮೇಲೆ ಸಾಕಷ್ಟು ಚುನಾವಣೆಗಳನ್ನ ಗೆದ್ದಿದ್ದಾರೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಮೋದಿ ವರ್ಸಸ್ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಪಕ್ಷದಲ್ಲಿ ಅಮಿತ್ ಶಾ ಮತ್ತು ಮೋದಿ ಜೋಡಿ ಮೋಡಿಯನ್ನ ಮಾಡಿತ್ತು. ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ವು. ಚುನಾವಣೆಯಲ್ಲಿ ಅವರು ನಿರ್ಧರಿಸುವ ಕಾರ್ಯತಂತ್ರಗಳು ವರ್ಕೌಟ್ ಆಗಿದ್ವು. ಕಾಶ್ಮೀರದ 370 ವಿಧಿಯ ರದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಂತಹ ಸಾಧ್ಯವೇ ಆಗದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶವನ್ನೇ ಬೆರಗುಗೊಳಿಸಿದ್ದಾರೆ. ನಂತರದಲ್ಲಿ ಆಪರೇಷನ್ ಸಿಂಧೂರದ ಯಶಸ್ಸು, ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ನಿರ್ಣಯಗಳು, ಉಗ್ರರ ವಿರುದ್ಧ ಕಠಿಣ ಕ್ರಮಗಳು ಮೋದಿಯವರ ಅನಿವಾರ್ಯತೆಯನ್ನು ಸೃಷ್ಟಿಸಿವೆ. ಅವರದ್ದೇ ಪಕ್ಷದ ನಾಯಕರು ಹೇಳುವಂತೆ ಮೋದಿಗೆ ನಿವೃತ್ತಿ ಇಲ್ಲ, ಮುಂದಿನ ಬಾರಿಯೂ ಅವರೇ ಪ್ರಧಾನಿಯಾಗಲಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಇದರಿಂದ ಮೋದಿ ಅವರ ಅನಿವಾರ್ಯತೆ ಪಕ್ಷಕ್ಕೆ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ. ಅಲ್ಲದೆ ಪಕ್ಷಕ್ಕೆ ಮೋದಿ ಅವರಷ್ಟು ವರ್ಚಸ್ಸು ಹೊಂದಿರುವಂತಹ ಮತ್ತು ಅವರ ಸ್ಥಾನವನ್ನ ತುಂಬುವಂತಹ ಗಟ್ಟಿ ನಾಯಕರು ಸದ್ಯಕ್ಕೆ ಇಲ್ಲ. ಸದ್ಯಕ್ಕೆ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೆಸರುಗಳು ಕೇಳಿ ಬರ್ತಾ ಇವೆ. ಆದ್ರೂ ಕೂಡ ಮೋದಿಯಷ್ಟು ಪ್ರಸಿದ್ಧಿ ಇಲ್ಲದಿರುವುದರಿಂದ ಮೋದಿ ನಾಯಕತ್ವಕ್ಕೆ ಬಿಜೆಪಿ ಕಟ್ಟು ಬಿದ್ದಿದೆ ಅಂತ ಹೇಳಬಹುದು. ಹಾಗಾದ್ರೆ ಮೋಹನ್ ಭಾಗವತ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡುವುದಾದ್ರೆ, ಯಾರ ನಿವೃತ್ತಿಯನ್ನು ಬಯಸ್ತಾ ಇಲ್ಲ ಅಂತ ಹೇಳಿದ ಭಾಗವತ್ ಅವರು ಯು ಟರ್ನ್ ತೆಗೆದುಕೊಂಡಿದ್ದಾರೆ. ನಾನು ಆಗಲೇ ಹೇಳಿದಂತೆ ಬಿಜೆಪಿಯಲ್ಲಿ 75 ವರ್ಷಗಳನ್ನ ದಾಟಿದ ನಾಯಕರನ್ನ ಮಾರ್ಗದರ್ಶಕರ ಮಂಡಳಿಗೆ ಕಳುಹಿಸುವಂತಹ ಅಲಿಖಿತ ನಿಯಮವೊಂದು ಇದೆ. ಹೀಗಾಗಿ ಮೋಹನ್ ಭಾಗವತ್ ಅವರ ಹೇಳಿಕೆಯು ಬಹಳ ಅಚ್ಚರಿಗೆ ಕಾರಣವಾಗಿತ್ತು. ಈಗ ಅದಕ್ಕೆ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ನಾನು 75 ವರ್ಷಗಳಲ್ಲಿ ನಿವೃತ್ತಿ ಆಗ್ಬೇಕು ಅಂತ ಎಂದಿಗೂ ಹೇಳಿಲ್ಲ, ಮತ್ತೆ ಯಾರಾದ್ರೂ ನಿವೃತ್ತಿ ಆಗ್ಬೇಕು ಅಂತ ಕೂಡ ಹೇಳಿಲ್ಲ. ಸಂಘದಲ್ಲಿ ವಯಸ್ಸು ಮುಖ್ಯವಲ್ಲ, ಸಂಘ ನೀಡುವ ಜವಾಬ್ದಾರಿಯೇ ಅಂತಿಮವಾಗಿರುತ್ತೆ ಎಂಬುದನ್ನ ಅವರು ತಮ್ಮದೇ ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ. ಅಲ್ಲದೆ ಇದು ಅತ್ಯಂತ
ಅತ್ಯಂತ ಕುತೂಹಲಕಾರಿಯಾಗಿದೆ. ಸಂಘದಲ್ಲಿ ನಮಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ಒಂದು ಕೆಲಸವನ್ನು ವಹಿಸಲಾಗುತ್ತೆ. ನಾಳೆ ನನಗೆ 70 ವರ್ಷಗಳಾದರೂ ಕೂಡ ಸಂಘವು ಹೋಗಿ ಒಂದು ಶಾಖೆಯನ್ನು ನಡೆಸು ಅಂತ ಹೇಳಿದ್ರೆ ನಾನು ಅದನ್ನ ಮಾಡ್ಲೇಬೇಕು. ಸಂಘ ಏನ್ ಹೇಳುತ್ತದೆಯೋ ನಾವು ಅದನ್ನ ಮಾಡ್ತೇವೆ. ಇದು ಯಾರ ನಿವೃತ್ತಿಯ ವಿಚಾರವಲ್ಲ. ಸಂಘ ಬಯಸುವವರೆಗೆ ನಾವು ಕೆಲಸ ಮಾಡಲು ಅಥವಾ ನಿವೃತ್ತರಾಗಲು ಸಿದ್ಧರಿರ್ತೇವೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸುವ ಯಾವುದೇ ಯೋಜನೆ ಇಲ್ಲ ಎಂಬುದನ್ನ ಪರೋಕ್ಷವಾಗಿ ಸೂಚಿಸಿದಂತೆ ಕಾಣುತ್ತೆ. ಇನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಮತ್ತೆ ಬಿರುಕುಂಟಾಗಿದ್ಯಾ? ಮೋಹನ್ ಭಾಗವತ್ ಅವರ ಶಾಕಿಂಗ್ ಹೇಳಿಕೆಯು ಅತ್ಯಂತ ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಈ ಹಿಂದೆ ಹೇಳಿದಂತೆ ಲೋಕಸಭಾ ಚುನಾವಣೆಯ ಬಳಿಕ ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿತ್ತು. ಯಾವಾಗ ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲ್ಲಲು ಸಾಧ್ಯವಾಗಲಿಲ್ವೋ ಅಲ್ಲಿಂದ ಆರ್ಎಸ್ಎಸ್ ಮತ್ತೆ ಪಕ್ಷದಲ್ಲಿ ಹಿಡಿತವನ್ನ ಸಾಧಿಸಲು ಮುಂದಾಯಿತು. ಆದ್ರೆ ಈಗ ಸ್ವತಃ ಮೋಹನ್ ಭಾಗವತ್ ಅವರು ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಬಂಧವನ್ನ ಮತ್ತೆ ತೆರೆದುಕೊಂಡು ಮಾತನಾಡಿದ್ದಾರೆ. ಅಧಿಕಾರದಲ್ಲಿರುವ ಬಿಜೆಪಿ ಆರ್ಎಸ್ಎಸ್ ನ ರಾಜಕೀಯ ಮುಖವಾಣಿಯೋ ಅಥವಾ ಸಂಘದ ರಿಮೋಟ್ ಕಂಟ್ರೋಲ್ ನಿಂದಲೇ ಕೇಂದ್ರ ಸರ್ಕಾರ ನಡೆಯುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಅವರು ಅತ್ಯಂತ ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಯಾವುದೇ ಜಗಳವಿಲ್ಲ. ಆದ್ರೆ ಹೋರಾಟಗಳು ಇರಬಹುದು. ಎಲ್ಲಾ ವಿಚಾರದಲ್ಲೂ ಒಂದೇ ಅಭಿಪ್ರಾಯ ಹೊಂದಿರುವುದು ಸಾಧ್ಯವಿಲ್ಲ. ಆದ್ರೆ ನಮ್ಮ ನಡುವೆ ಪರಸ್ಪರ ನಂಬಿಕೆ ಇದೆ ಅಂತ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಇದೇ ಮಾತನ್ನ ಅವರು ಇನ್ನಷ್ಟು ವಿವರಿಸುತ್ತಾ, ನಾನು ಶಾಖೆಗಳನ್ನು ನಡೆಸುವುದರಲ್ಲಿ ಪರಿಣಿತನಾಗಿದ್ದೇನೆ. ಬಿಜೆಪಿ ಸರ್ಕಾರವನ್ನು ನಡೆಸುವುದರಲ್ಲಿ ಪರಿಣಿತವಾಗಿದೆ. ನಾವು ಪರಸ್ಪರ ಸಲಹೆಗಳನ್ನ ಮಾತ್ರ ನೀಡಬಲ್ಲೆವು ಹೀಗಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ನಾವೇನಾದ್ರೂ ನಿರ್ಧಾರ ತೆಗೆದುಕೊಂಡ್ರೆ ಬಿಜೆಪಿ ಅಧ್ಯಕ್ಷರ ನೇಮಕಕ್ಕೆ ಇಷ್ಟು ಸಮಯ ಯಾಕೆ ತೆಗೆದುಕೊಳ್ತಾ ಇತ್ತು? ನಾವು ಯಾರನ್ನು ನೇಮಿಸಬೇಕು ಅಥವಾ ಯಾರನ್ನಾದ್ರೂ ಕೈ ಬಿಡಬೇಕು ಅಂತ ಹೇಳುವುದಿಲ್ಲ ಹೀಗಂತ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಈ ಮಾತು ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಮೇಲ್ನೋಟಕ್ಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಬಂಧ ಹಳಸಿದೆ ಎಂಬುದು ಖಚಿತವಾಗುತ್ತೆ. ಒಂದು ವೇಳೆ ಪ್ರಧಾನಿ ಅವರನ್ನ ಕೆಳಗಿಳಿಸಿದ್ದೇ ಆದ್ರೆ ಪರ್ಯಾಯ ನಾಯಕ ಯಾರು? ಸದ್ಯ ವಿಶ್ವದ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ನಾಯಕರಲ್ಲಿ ಮೋದಿ ಅವರು ಬಿಜೆಪಿಗೆ ಅಷ್ಟೊಂದು ಅನಿವಾರ್ಯವಾಗಿದ್ದಾರೆ. ಮೋದಿ ಎಂಬ ಒಂದೇ ಹೆಸರಿನ ಮೇಲೆ ಸಾಕಷ್ಟು ಚುನಾವಣೆಗಳನ್ನ ಗೆದ್ದಿದ್ದಾರೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಮೋದಿ ವರ್ಸಸ್ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಪಕ್ಷದಲ್ಲಿ ಅಮಿತ್ ಶಾ ಮತ್ತು ಮೋದಿ ಜೋಡಿ ಮೋಡಿಯನ್ನ ಮಾಡಿತ್ತು. ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ವು. ಚುನಾವಣೆಯಲ್ಲಿ ಅವರು ನಿರ್ಧರಿಸುವ ಕಾರ್ಯತಂತ್ರಗಳು ವರ್ಕೌಟ್ ಆಗಿದ್ವು. ಕಾಶ್ಮೀರದ 370 ವಿಧಿಯ ರದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಂತಹ ಸಾಧ್ಯವೇ ಆಗದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶವನ್ನೇ ಬೆರಗುಗೊಳಿಸಿದ್ದಾರೆ. ನಂತರದಲ್ಲಿ ಆಪರೇಷನ್ ಸಿಂಧೂರದ ಯಶಸ್ಸು, ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ ನಿರ್ಣಯಗಳು, ಉಗ್ರರ ವಿರುದ್ಧ ಕಠಿಣ ಕ್ರಮಗಳು ಮೋದಿಯವರ ಅನಿವಾರ್ಯತೆಯನ್ನು ಸೃಷ್ಟಿಸಿವೆ. ಅವರದ್ದೇ ಪಕ್ಷದ ನಾಯಕರು ಹೇಳುವಂತೆ ಮೋದಿಗೆ ನಿವೃತ್ತಿ ಇಲ್ಲ, ಮುಂದಿನ ಬಾರಿಯೂ ಅವರೇ ಪ್ರಧಾನಿಯಾಗಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ಮೋದಿಯವರ ಅನಿವಾರ್ಯತೆ ಪಕ್ಷಕ್ಕೆ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ. ಅಲ್ಲದೆ ಪಕ್ಷಕ್ಕೆ ಮೋದಿ ಅವರಷ್ಟು ವರ್ಚಸ್ಸು ಹೊಂದಿರುವಂತಹ ಮತ್ತು ಅವರ ಸ್ಥಾನವನ್ನ ತುಂಬುವಂತಹ ಗಟ್ಟಿ ನಾಯಕರು ಸದ್ಯಕ್ಕೆ ಇಲ್ಲ. ಸದ್ಯಕ್ಕೆ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೆಸರುಗಳು ಕೇಳಿ ಬರ್ತಾ ಇವೆ. ಆದ್ರೂ ಕೂಡ ಮೋದಿಯಷ್ಟು ಪ್ರಸಿದ್ಧಿ ಇಲ್ಲದಿರುವುದರಿಂದ ಮೋದಿ ನಾಯಕತ್ವಕ್ಕೆ ಬಿಜೆಪಿ ಕಟ್ಟು ಬಿದ್ದಿದೆ ಅಂತ ಹೇಳಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.